ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಯಾವ್ದು ಡಿಲೇ ಇಲ್ದಂಗೆ ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಮಗ, ಸ್ಟ್ರೈಟ್ ಅವೇ. ಫಸ್ಟ್ ಅಪ್ಡೇಟ್ IPL ಇಂದ ಬರ್ತಾ ಇರುವಂತ ಅಪ್ಡೇಟ್ ಇದು. ಲಿವಿಂಗ್ಸ್ಟೋನ್ ರಿಲೇಟೆಡ್. ಸನ್ರೈಸ್ ಹೈದರಾಬಾದ್ ರಿಲೀಸ್ ಮಾಡಬೇಕು SRS ನ ಈ ಪ್ಲೇಯರ್ ಅಂತ ಅನ್ಕೊಂಡಿದ್ರಂತೆ. ಏನ್ ಕಿತ್ಗುಡ್ಡೆ ಹಾಕಿದ್ದಾರೆ, ಏನಾರು ಕಸಿ ಮಾಡಿತ್ತು ಅಂತ ಅಂದ್ರೆ ಹೇಳ್ಬೋದಪ್ಪ, ರಿಟರ್ನ್ ಮಾಡ್ಕೋಬೇಕು ಲಿವಿಂಗ್ಸ್ಟೋನ್ ಅದು ಇದು ಅಂತೆಲ್ಲ. ನಮ್ಮ RCB ಬಿಟ್ಟು ಸ್ವಲ್ಪ ಬ್ಯಾಡ್ ಅನಿಸ್ತು. ಯಾಕೆ ಅಂತಂದ್ರೆ ಬೆನಿಂಗ್ ಕಾಂಬಿನೇಷನ್ ಜೊತೆಗೆ ಹೋಗಿರ್ಬೋದಾಗಿತ್ತು ಅಂತ ಅನಿಸ್ತು. ಬಟ್ ಲಾಸ್ಟ್ ಸೈಕಲ್ ಏನು ಕೂಡ ಮಾಡೋಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ RCB ಇದ್ದಾಗಲೇ ಏನೂ ಮಾಡಿರಲಿಲ್ಲ. ಅಂಡ್ SRS ಹೋದಾಗ ಇನ್ನೂ ಏನೂ ಮಾಡಲಿಲ್ಲ. ಸಿಕ್ತು ಒಂದೆರಡು ಆಪರ್ಚುನಿಟಿ ಗ್ರಾಪ್ ಮಾಡ್ಕೊಳ್ಳಿಲ್ಲ. ಬೆಂಚಲ್ಲಿ ಕಾವ್ನ ಚೆನ್ನಾಗಿ ಕೊಟ್ಟರು. ಸೊ ಇನ್ನೇನು ಬಿಡ್ದಂಗೆ ಇನ್ನೇನು ಮಾಡ್ತಾರೆ. ಸನ್ರೈಸ್ ಹೈದರಾಬಾದ್ ತಗೊಂಡಿದ್ರು. ಬಟ್ ಈ ಸಲ ಆಕ್ಷನ್ಗೆ ಹೋದ್ರು ಅಂತ ಅಂದ್ರೆ ಸಿಕ್ಕಾಪಟ್ಟೆ ಚೀಪ್ ಬೆಲೆಗೆ ಬೇಸ್ ಪ್ರೈಸ್ಗೆ ಹೋಗ್ತಾರೆ. ಇಲ್ಲ ಅಂತ ಅಂದ್ರೆ ಅನ್ಸೋಲ್ಡ್ ಆಗುವಂತ ಲಕ್ಷಣಗಳು ಕೂಡ ಇದೆ. ಯಾಕಂದ್ರೆ ಸೌಂಡ್ ಮಾಡ್ತಲ್ಲ ಲಿವಿಂಗ್ಸ್ಟೋನ್ ಯಾವುದೇ ಸ್ಟ್ಯಾಂಡರ್ಡ್ಸ್ ಅಲ್ಲಿ. ಅಪ್ಡೇಟ್ ಬಿಟ್ಟು ನಿನ್ನೆ ಮ್ಯಾಚ್ ಆದ ನಂತರ ರವಿ ಶಾಸ್ತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಿಲೇಟೆಡ್ ಟು ವೈಭವ್ ಸೂರ್ಯವಂಶಿ, ಯಂಗೆಸ್ಟ್ ಎವರ್ ಪ್ಲೇಯರ್ ಫಾರ್ ಇಂಡಿಯಾ. ಇನ್ಫ್ಯಾಕ್ಟ್ ವರ್ಲ್ಡ್ಗೆ ಒನ್ ಆಫ್ ದ ಯಂಗೆಸ್ಟ್ ಎವರ್ ಪ್ಲೇಯರ್ ಅಂತ ಅನ್ಕೊಬೋದು. ಹಾಫ್ ಸೆಂಚುರಿ ನೋಡೋದಕ್ಕೆ T20 ಫಾರ್ಮೆಟ್ ಅಲ್ಲಿ, ಇಂಟರ್ನ್ಯಾಷನಲ್ ಫಾರ್ಮೆಟ್ ಅಲ್ಲಿ ಅದನ್ನು 15 ವರ್ಷಕ್ಕೆ ಹಾಫ್ ಸೆಂಚುರಿ ಅಂತ ಅಂದ್ರೆ ಸೈಕ್ ಸೀನ್ಸ್ಗಳು. ಹೌದು, ಇನಿಷಿಯಲಿ ಒಂದ್ 2-3 ಮ್ಯಾಚ್ ಚೆನ್ನಾಗಿ ಆಗಲಿಲ್ಲ ವೈಭವ್ ಸೂರ್ಯವಂಶಿಗೆ. ಬಟ್ ಈ ಸೀರೀಸ್ ಸಖತ್ತಾಗಿದೆ. 19 ಬಾಲ್ಗೆ ಆಲ್ಮೋಸ್ಟ್ 18 ಬಾಲ್ಗೆ ಬಂದಂತ 50. ಸೊ ಈ 50 ಹೋಗ್ಬಿಟ್ಟು ಹೇಳಿದಿರೋದು ಇಷ್ಟನೇ, ಇವರು ಆದಷ್ಟು ಜಾಸ್ತಿ ಅಂದ್ರೆ ಜಾಸ್ತಿ ಆಪರ್ಚುನಿಟೀಸ್ ಇವರಿಗೆ ಸಿಗಬೇಕು. ಈ ಏಜ್ ಅಲ್ಲೇ ಜಾಸ್ತಿ ಆಪರ್ಚುನಿಟೀಸ್ ಸಿಗಬೇಕು. ಸೊ ಏನಾದ್ರು ಸಿಕ್ತು ಅಂದ್ರೆ ಇವರು ಇಂಡಿಯಾನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾರೆ. ಅಂಡ್ ಇಂಡಿವಿಜುವಲ್ ಸ್ಟಾಟ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ಕಿತ್ಕೊಂಡು ಹೋಗುತ್ತೆ. ಗೊತ್ತಿರೋದೇನೆ, ಈ ಏಜ್ ಅಲ್ಲಿ 15 ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ, ಇನ್ ಕೇಸ್ ಅವ್ರೇನಾದ್ರು ಆಡೋರು ಅಂತ ಅನ್ಕೊಳ್ಳಿ, ಒಂದು 30-35 ವರ್ಷದವರೆಗೂ ಆಡಿದ್ರು ಅಂತ ಅನ್ಕೊಳ್ಳಿ, ಎಲ್ಲೆಲ್ಲೂ ಹೋಗ್ಬಿಟ್ಟಿರ್ತದೆ ಸ್ಟಾಟ್ಸ್ಗಳು. ಸೊ ಅದನ್ನೇ ಹೇಳಿರೋದು ಅವ್ರನ್ನು ಕೂಡ. ಅವ್ರ ಇಂಡಿವಿಜುವಲ್ ಸ್ಟಾಟ್ಸ್ ಬಗ್ಗೆ ಮಾತ್ರ ಅಂತಲ್ಲ, ಟೀಮ್ನೇ ಎಲ್ಲರಿಗೂ ತಗೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 3, ಶ್ರೇಯಸ್ ಅಯ್ಯರ್ ಅವರು ಮಾತಾಡಿದ್ರೆ ನಿನ್ನೆ ಮ್ಯಾಚ್ ನ ಕ್ಯಾಪ್ಟನ್ಸಿ ರಿಲೇಟೆಡ್. ಮೊದಲನೇ ಮ್ಯಾಚ್ ನಿಮ್ಮ ಕ್ಯಾಪ್ಟನ್ಸಿಲಿ ಗೆದ್ದಿರೋದು ಟೀಮ್ ಇಂಡಿಯಾ T20 ಫಾರ್ಮೆಟ್ ಅಲ್ಲಿ, ನಿಮ್ಗೆ ಏನ್ ಅನ್ಸಿದೆ ಅಂತ ಕೇಳಿದಾಗ ಹೇಳಿರೋದು ಇಷ್ಟನೇ, ಥ್ಯಾಂಕ್ ಗಾಡ್ ಫಸ್ಟ್ ಮ್ಯಾಚ್ ನ ಗೆದ್ವಲ್ಲ ನಾವು. ಹೌದು, ಒಂಥರ ರಿಲೀಫು, ನಿಟ್ಟುಸಿರು, ಒಂಥರ ಉಸಿರು ಬಿಟ್ಟಂಗೆ ಇರುತ್ತೆ ಅಂತ ಹೇಳ್ತಾರಲ್ಲ, ಏನೋ ಒಂಥರ ಬಿಗ್ಗೆಸ್ಟ್ ರಿಲೀಫು. ಫಸ್ಟ್ ಟೈಮ್ ವಿಕ್ಟ್ರಿ ಸಿಕ್ಬಿಡ್ತಾಪ, ಇನ್ನೂ ಸೀರೀಸ್ ಬೇಕು ನಿಂಗೆ ಒಂದು ವಿಕ್ಟ್ರಿನ ತಗೊಳ್ಳೋದಕ್ಕೆ ಅನ್ನೋ ಥರ ಕ್ವಶನ್ ಮಾಡಿದ್ರು ಎಲ್ಲರೂ. ಸೊ ಇವಾಗ ಒಂದು ವಿಕ್ಟ್ರಿ ಬಂದಿದ್ದರಿಂದ ಬಿಗ್ಗೆಸ್ಟ್ ರಿಲೀಫ್ ಸಿಕ್ಕಿದೆ. ಆ್ಯಂಡ್ ಈ ಸೀರೀಸ್ನ ಕೂಡ ಗೆಲ್ಲುವಂಥ ಚಾನ್ಸ್ ಇದೆ. ನಾನೇ ಹೇಳಿದ್ದೀನಿ 3-3 ಹೊಡಿತಾರೆ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಪಕ್ಕ ಹೊಡಿತಾರೆ. ಕಾನ್ಫಿಡೆನ್ಸ್ ಲಾಸ್ಟ್ ಸೀರೀಸ್ ಇರಲಿಲ್ಲ, ಈ ಸೀರೀಸ್ ಇದೆ, ಪಕ್ಕ ಹೊಡಿತಾರೆ ಅಂತ. ಆ್ಯಂಡ್ ಅವ್ರು ಹೇಳಿರೋದು ಕೂಡ ಅದೇನೆ, ನಮಗೊಂದು ಮ್ಯಾಚ್ ಈ ಥರ ಬೇಕಾಗಿತ್ತು, ಇವಾಗ ಸಿಕ್ಕಿದೆ, ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತೀವಿ ಅನ್ನೋ ಕಾನ್ಫಿಡೆನ್ಸು ನಮಗಿದೆ. ಅಂದರೆ ಇನ್ನು ಬರುವಂಥ ಮ್ಯಾಚ್ಗಳೆಲ್ಲ ಗೆಲ್ತಾ ಹೋಗ್ತೀವಿ ಅಂತ. ಸೊ ಇದು ಬೇಕಾಗಿತ್ತು, ನಮಗೆ ಒಂದು ವಿಕ್ಟ್ರಿ ಅನ್ನೋದು ಬೇಕಾಗಿತ್ತು, ಅದು ಸಿಕ್ಕಿದೆ ಅಂತ ಒಂದು ಪಾಸಿಟಿವಿಟಿ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ಅಪ್ರಿಷಿಯೇಟ್ ಮಾಡಿದರೆ ವೈಭವ್ ಸೂರ್ಯವಂಶಿನ 15 ವರ್ಷದ ಪ್ಲೇಯರ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು. ಎಕ್ಸೆಪ್ಷನಲ್ ಬ್ಯಾಟಿಂಗ್ ಬೈ ಹಿಮ್, he is a fearless youngster and the way he approaches the innings was ಏನೋ ವಿಚಿತ್ರವಾಗಿರುವಂಥ ಇಂಗ್ಲೀಷ್ನೆಲ್ಲ ಯೂಸ್ ಮಾಡ್ತಾರೆ, ಇಂಡಾಂಪ್ಟಬಲ್ ಅಂತ ಯೂಸ್ ಮಾಡಿದ್ದಾರೆ. ಪರವಾಗಿಲ್ಲ ಅವರು, ಶ್ರೇಯಸ್ ಸಖತ್ತಾಗಿ ಕಲ್ತ್ಕೊಂಡ್ಬಿಡೋರು ಇಂಗ್ಲೀಷು. ಕೆಲವೊಂದು ಟೈಮ್ ಹೆಂಗೆ ಮಾತಾಡ್ತಾರೆ ಅಂದರೆ ಶ್ರೇಯಸ್ ಅಯ್ಯರು, ಏನು ಗುರು ಯಾವ್ದಾರ ಸ್ವಾಮೀಜಿ ಮೈ ಮೇಲೆ ಬಂದ್ಬಿಟ್ಟವ್ರ ಅಂತ ಅನ್ಸುತ್ತೆ. ಈ ರೇಂಜಿಗೆ ಮೋಟಿವೇಶನ್, ಈ ರೇಂಜಿಗೆ ಫಿಲಾಸಫಿ, ಆ ಥರ ಎಂತೆಂಥ ಡೈಲಾಗ್ ಹೊಡಿತಾರೆ ಗೊತ್ತಾ. ಒಂದೊಂದು ಟೈಮು ಸೈಕ್ ಆಗೋಗ್ಬಿಡ್ಬೇಕು. ಶ್ರೇಯಸ್ ಅಯ್ಯರ್ಗೆ ಮುಖ ನೋಡ್ರೆ ಹಂಗೆ ಅನ್ಸಲ್ಲ, ಬಟ್ ಸಿಕ್ಕಾಪಟ್ಟೆ ಇಟ್ಟಿದ್ದಾರೆ ಕಲೆನ ಒಳಗಡೆ. ಅಪ್ಡೇಟ್ ನಂಬರ್ 5, ನೆನ್ನೆ ಆಫ್ ಸೆಂಚುರಿನ ಹೊಡಿತಾ ಇದ್ದಂಗೆ ವೈಭವ್ ಸೂರ್ಯವಂಶಿ ಹೇಳಿದಿಷ್ಟು, ಐ ಡೆಡಿಕೇಟ್ ದಟ್ ಸೆಲೆಬ್ರೇಷನ್ ಟು ಮೈ ಮದರ್ ಬಿಕಾಸ್ ಹರ್ ನೇಮ್ ಸ್ಟಾರ್ಟ್ಸ್ ವಿತ್ ಲೆಟರ್ A. ಅಂದರೆ ನೆನ್ನೆ ಸೆಲೆಬ್ರೇಷನ್ ಮಾಡಿದ್ರಲ್ಲ, ಕೈ ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ಬೆಳ್ಳಿಂಗ್ ಇಟ್ರಲ್ಲ, ಸೊ A ಥರ ಮಾಡಿದ್ರಲ್ಲ. ಸೊ ಅದು ಅವ್ರ ಅಮ್ಮಗೆ ಸೆಲೆಬ್ರೇಷನ್ನ, ಈ ಒಂದು ಸೆಲೆಬ್ರೇಷನ್ನ ಡೆಡಿಕೇಟ್ ಮಾಡಿದ್ದೀನಿ. ಯಾಕಂದರೆ ಫಸ್ಟ್ ಸೆಂಚುರಿ, ಆಫ್ ಸೆಂಚುರಿ ಆಗಿದೆ. ಆಫ್ಟರ್ ಸ್ಕೋರಿಂಗ್ ಮೈ 50, ಐ ವಾಂಟ್ ಟು ಕಾಂಟ್ರಿಬ್ಯೂಟ್ ದಿಸ್ ಸೆಲೆಬ್ರೇಷನ್ ಟು ಕಂಟಿನ್ಯೂ ದಿಸ್ ಸೆಲೆಬ್ರೇಷನ್, celebrate this celebration too. I want to continue this celebration in the future as well ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಫಸ್ಟು IPL ಇದೇ ಥರ ಸೆಲೆಬ್ರೇಷನ್ ಮಾಡಿದರು. IPL ಆ ಥರ ಸೆಲೆಬ್ರೇಷನ್ ಮಾಡಿದಾಗ ಕ್ವಶನ್ ಕೇಳಿದಾಗ ಏನಪ್ಪ ಅದು ಅಂತ ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳಿದರು ಇದರಲ್ಲಿ ಪ್ರೆಸೆಂಟೇಷನ್ ಸೆರೆಮನಿಲಿ. ಆಮೇಲೆ ಬಂದು ಹೇಳಿದರೆ ಏನೋ ಅವ್ನು ಮಾಡ್ಬಿಟ್ಟಿದೆ ತಲೆ ಕೆಟ್ಟಂಗೆ, ಇದು ಅಂತ ಅಂದರೆ ನಮ್ಮ ಅಮ್ಮ ಅಂತ ಹೇಳ್ಬಿಡ್ತಾರೆ. ಅಮ್ಮುಕು ಗೊತ್ತಲ್ಲ ನಿಮಗೆ, ಅಮ್ಮುಕು ಅಂದರೆ ಅಮ್ಮ ಅಂತ ಹೇಳ್ತಾರಲ್ಲ, ಮಾದು ಎಕ್ಸ್ಪ್ಲನೇಷನ್ನು, ಕಾದು ಎಕ್ಸ್ಪ್ಲನೇಷನ್ನು, ಅಬ್ರಿವೇಷನ್ ಕೊಡ್ತಾರಲ್ಲ. ಸೊ ಆ ಥರ ಇವರು ಕೂಡ ಆವಾಗ ಕೊಟ್ಟಿದ್ರು. ಬಟ್ ಇವಾಗ ಅಂತಂದರೆ ಅದು ಪಕ್ಕ ಅವ್ರ ಅಮ್ಮ ಅಂತಲೇ ಒಂಥರ ನಿಗದಿ ಆಗೋಗ್ಬಿಡಿದೆ. ಯಾಕಂದರೆ IPL ಅಲ್ಲಿ ಆಮೇಲೆ ಹೇಳಿದ್ರು ಅಂತ ಅಂದರೆ ಏನು ಅಂತ. ಸೊ ಅವ್ರಿಗೂ ಆಮೇಲೆ ಫ್ಲಾಶ್ ಆಯಿತು ಅಂತ ಕಾಣಿಸ್ತು, ಏನೋ ಕೊಟ್ಬಿಟ್ನಲ್ಲ ಹಿಂಗೆ, ಅಂತಂದರೆ ಏನು ಕೊಡೋಣ, ಅಮ್ಮ ಅಂತ ಕೊಟ್ಬಿಡೋಣ ಅದಕ್ಕೆ ಅನ್ನೋ ಥರ. ಅಪ್ಡೇಟ್ ನಂಬರ್ 6, ಆಫ್ಟರ್ ಶುಭ್ಮನ್ ಗಿಲ್ ಮತ್ತೊಬ್ರು ಸ್ಟ್ಯಾಂಡ್ ಔಟ್ ಆಗಿದ್ದಾರೆ. ಅದು ಯಾರು ಅಂತಂದರೆ ಇಶಾನ್ ಕಿಶಾನ್. ಯಂಗ್ಸ್ಟರ್ಗಳು ರೊಚ್ಚಿಗೆದ್ದು ಬರ್ತಾ ಇದ್ದಾರೆ ಗುರು ಮುಂದಕ್ಕೆ. ಜೆನ್ಜಿ ಅಂತ ಅನ್ನೋಕ್ಕಾಗಲ್ಲ ಅಂದ್ರೂ ರೊಚ್ಚಿಗೆದ್ಬಿಟ್ಟು ಹಾಕಿದ್ದಾರೆ ಪೋಸ್ಟ್. ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇದ್ರೂ ಕೂಡ ಮೈ ಥಾಟ್ಸ್ ಆರ್ ವಿತ್ ಎವ್ರಿ ಸ್ಟೂಡೆಂಟ್ ಆ್ಯಂಡ್ ಫ್ಯಾಮಿಲಿ ಡೀಲಿಂಗ್ ವಿತ್ uncertainty, hoping things are
ಸೊ ರಿಸಾಲ್ಟ್ ಏನೇನು ಥಿಂಗ್ಸ್ಗಳು ಆಗ್ತಿದ್ದಾವೆ ಅಂತಂದ್ರೆ ಈ ತಲೆ ಕೆಟ್ಟೋಗ್ಬಿಡ್ತು ಊರು ನನಗೆ ನೋಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಪ್ಪ 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 ಏನು ಈ ಪ್ರೊಟೆಸ್ಟ್ಗಳು ಬಿಹಾರಲ್ಲಿ ನೋಡ್ತು ಅಂದ್ರೆ ಹಂಗೆ, ಡೆಲ್ಲಿಲಿ ನೋಡ್ತು ಅಂದ್ರೆ ಹಂಗೆ, ಏನು ಗುರು ಸೆಲೆಬ್ರೇಷನ್ ಇದು ಜನ್ಸಿಗಳ್ದು ಸೆಲೆಬ್ರೇಷನ್ ಪ್ರೊಟೆಸ್ಟ್ ಆಯ್ತು ಏನು ಅಂತ ಅರ್ಥ ಆಗ್ತಿಲ್ಲ ನನಗೆ. ಪ್ರೊಟೆಸ್ಟ್ನೇ ಸೆಲೆಬ್ರೇಷನ್ ಥರ ಮಾಡ್ತಾವ್ರೆ ಅಲ್ಲಿ. ಆ ಫೈರ್ ಇಂಜಿನ್ ಕರ್ಸ್ಬಿಟ್ಟು ನೀರು ಬಿಡ್ತಾವ್ರೆ. ಇನ್ನೊಂದು ಟ್ಯಾಂಕರ್ ಕರ್ಸಿಗರು, ಮಳೆ ನಿಂತೋಯ್ತು, ನಮಗೆ ಇನ್ನೂ ಬೇಕು, ನಮಗೆ ಇನ್ನೂ ರೈನ್ ಬೇಕು, ನಮಗೆ ಇನ್ನೂ ನೀರು ಬೇಕು ನಮಗೆ ಅಂತ ಹೇಳ್ತಾವ್ರೆ. ಈ ಕಡೆ ನೋಡ್ತು ಅಂದರೆ ಬ್ಯಾರಿಕೇಡ್ಗಳೆಲ್ಲ ತಳ್ಕೊಂಡು ಹೋಯ್ತಾವ್ರೆ ಬಿಹಾರಲ್ಲಿ, ಗೇಟ್ಗಳನ್ನೆಲ್ಲ ಮುರಿದಾಕ್ತಾವ್ರೆ. ಸ್ಪೈಡರ್ ಮ್ಯಾನು, ಬ್ಯಾಟ್ ಮ್ಯಾನು, ಅಲ್ಕು ಗಿಲ್ಕು ಎಲ್ಲ ಬರ್ತಾವ್ರೆ. ಕಾಕ್ರೋಚ್ ಬರ್ತಾಯ್ತು ಒಂದು ಕಡೆಯಿಂದ. ಏನೇನು ಸೆಲೆಬ್ರೇಷನ್ ಮಾಡ್ತಾವ್ರೆ ಗುರು, ವಿಚಿತ್ರವಾಗಿರುವಂಥ ರೀಲ್ಸ್ಗಳೆಲ್ಲ ಮಾಡ್ತಾವ್ರೆ ಅಲ್ಲಿ. ರೀಲ್ಸ್ಗಳು ಡ್ಯಾನ್ಸ್ ಮಾಡ್ಕೊಂಡು ಕುಕ್ಕೊಂಡು ಕಿರ್ಚ್ಕೊಂಡು ಏನೇನು ಥರ ಮಾಡ್ತಾವ್ರೆ ಅಂತಂದ್ರೆ ಲಿಟ್ರಲಿ ಈ ಥರನೂ ಮಾಡ್ಬೋದಾ ಪ್ರೊಟೆಸ್ಟ್ನ ಅಂತ ತೋರಿಸ್ತಾವ್ರೆ. ಅಪೇಟ್ ನಂಬರ್ 7 ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಬಗ್ಗೆ ಅಬಿಡ್ ವಿಲಿಯರ್ಸ್ ಅವ್ರು ಮಾತಾಡಿದರೆ, ವಾಟ್ ವಿರಾಟ್ ಅಂಡ್ ರೋಹಿತ್ ಬ್ರಿಂಗ್ಸ್ ಟು ದ ಪಾರ್ಟಿ ಇನ್ ಪ್ರೆಷರ್ ಮೂಮೆಂಟ್ಸ್, ಇಟ್ ಚೇಂಜಸ್ ಎವ್ರಿಥಿಂಗ್. ದೇರ್ ಇಸ್ ಓಲ್ಡ್ ಡಿಫ್ರೆಂಟ್ ಪ್ರೆಷರ್ ಪ್ಲೇಯಿಂಗ್ ಇನ್ ವರ್ಲ್ಡ್ ಕಪ್ ಅಂತ ಹೇಳಿದ್ದಾರೆ. ಸೊ ಅವ್ರು ತೊಗೊಂಬರೋವಂಥ ಒಂದು ಫೀಲೇ ಬೇರೆ, ಒಂದು ವೈಬೇ ಬೇರೆ, ಜೊತೆಗೆ ಅವ್ರು ತೊಗೊಂಬರೋವಂಥ ಒಂದು ಪ್ರೆಷರೇ ಬೇರೆ ಆಪೋನೆಂಟ್ ಮೇಲೆ. ಸೊ ಅದು ಎಲ್ಲರೂ ತೊಗೊಂಬರೋದಕ್ಕೆ ಆಗೋದಿಲ್ಲ. ಆ್ಯಂಡ್ ದರ್ ಇಸ್ ಓಲ್ ಡಿಫ್ರೆಂಟ್ ಪ್ರೆಷರ್ ಪ್ಲೇಯಿಂಗ್ ಇನ್ ದ ವರ್ಲ್ಡ್ ಕಪ್ ಅಂತ ಹೇಳಿದ್ರೆ, ಹೌದು ಗುರು. ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್, ವರ್ಲ್ಡ್ ಕಪ್ಸ್ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಇರಬೇಕು. ಮುಖ್ಯವಾಗಿ ಬಯಲಾಟ್ರಲ್ ಸೀರೀಸ್ಗಳನ್ನ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಇಲ್ಲ, ವರ್ಲ್ಡ್ ಕಪ್ಸ್ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ ಇತ್ತು ಅಂತಂದರೆ ಅವರು ಆಪೋನೆಂಟ್ ಟೀಮ್ ಮೇಲೆ ಹಾಕುವಂಥ ಪ್ರೆಷರೇ ಬೇರೆ. ಸಿಕ್ಕಾಪಟ್ಟೆ ವರ್ಲ್ಡ್ ಕಪ್ಸ್ನ ಆಡಿರುವಂಥ ಟೀಮ್ ಅಂದರೆ ಒಬ್ಬ ಪ್ಲೇಯರ್ ಇದ್ದಾರೆ ಅಂತ ಅಂದರೆ, ಇವಾಗ ಸಮನ್ ಲೈಕ್ ವಿರಾಟ್ ಕೊಹ್ಲಿ ತಗೊಳ್ಳಿ, ಸುಮಾರು ವರ್ಲ್ಡ್ ಕಪ್ಸ್ನ ಆಡ್ಕೊಂಡು ಬಂದಿದ್ದಾರೆ. ಸೊ ಅವ್ರನ್ನ ಒಬ್ಬ ನೋಡ್ತಾ ಇದ್ದಾನೆ ಅಂತಂದರೆ, ಇವಾಗ ಆಸ್ಟ್ರೇಲಿಯನ್ ಟೀಮಲ್ಲಿ ಇರೋನಂತ ಅನ್ಕೊಳ್ಳಿ, ಅವರೊಬ್ಬ ನೋಡ್ತಾ ಇದ್ದಾರೆ ಅಂತಂದರೆ, ಇಲ್ಲ ಗುರು ಇಷ್ಟೊಂದೆಲ್ಲ ವರ್ಲ್ಡ್ ಕಪ್ಸ್ ನಡೆದಂತ ಒಂದು ಭಯ, ಒಂದು ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ಇಲ್ಲ ಗುರು ಇವ್ರು ಒಂಥರ ಹಂಗೆ ಹಿಂಗೆ ಅಂತೆಲ್ಲ ಬಿಲ್ಡಪ್ ಕ್ರಿಯೇಟ್ ಆಗುತ್ತೆ. ಅದೇ ಬರೀ ಯಂಗ್ಸ್ಟರ್ಸ್ಗಳೆಲ್ಲ ಹೋಯ್ತು ಅಂತಂದರೆ, ಏನು ಎಕ್ಸ್ಪೀರಿಯನ್ಸ್ ಇಲ್ದಂಗೆ ಹೋಯ್ತು ಅಂದರೆ ಇವ್ರು ಹೊಡಿಬೋದು ಬಾ ಗುರು ಅಂತ ಅನ್ನೋ ಇರುತ್ತೆ. ಅಪ್ಡೇಟ್ ನಂಬರ್ 8 ಆಶಸ್ ರಿಲೇಟೆಡ್ ಅಪ್ಡೇಟ್ ಬರ್ತಿದ್ದ ಮಗ. ಏನೋ ಇಂಡಿಯಾದಲ್ಲಿ ನಡೆಸಬೇಕು ಅಂತ ಅನ್ಕೊಂಡಿರುವಂಥ ಆಶಸ್ಸು, ಅದೇ ಇನ್ನೇನು ನೆಕ್ಸ್ಟ್ ಸೈಕಲ್ ಬರ್ತಾ ಇದೆ 2027 ಆಶಸ್ಸು. ಸೊ ಅಲ್ಲಿ ಏನೋ ಒಂದು ಮ್ಯಾಚ್ ಇಂಡಿಯಾದಲ್ಲಿ ನಡೆಸಬೇಕು ಅಂತ ಬರ್ತಾ ಇದೆ. ಕ್ರಿಕೆಟ್ ಆಸ್ಟ್ರೇಲಿಯಾ ಚೀಫ್ ಎಕ್ಸಿಕ್ಯೂಟಿವ್ ಅವ್ರು ಟಾಡ್ ಅವರು ಸ್ಟೇಟ್ ಮಾಡಿದಾರಂತೆ ದಟ್ ಅದೇ ಈ ಬೋರ್ಡು ಆ ಬೋರ್ಡು ಎಲ್ಲ ಮಾತಾಡ್ಕೊಂಡು ಇಂಡಿಯಾದಲ್ಲಿ ಪಾಸಿಬಲಿ ಒಂದು ಮ್ಯಾಚ್ನ ಹೋಸ್ಟ್ ಮಾಡೋಣ ಅಂತ ಅನ್ಕೊಂತ ಇದ್ದಾರಂತೆ. ಈ ಕರ್ಮ ಇವ್ರಿಗೇನಕ್ಕೆ ಬಂತು ಗುರು? ಆಸ್ಟ್ರೇಲಿಯಾದಲ್ಲಿ ಎಷ್ಟೋ ಸಖತ್ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ, ಅಥವಾ ಇಂಗ್ಲೆಂಡಲ್ಲಿ ಸಖತ್ತಾಗಿರುವಂಥ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ. ಇಂಡಿಯಾದಲ್ಲಿ ನಡೆಸೋವಂಥ ಕರ್ಮ ಏನು? ಇದು ನನ್ನ ಪ್ರಕಾರ ಬಹುತೇಕವಾಗಿ ಆಗೋದಿಲ್ಲ. ಬಿಗ್ ಬಾಸ್ನ ಇಲ್ಲಿ ತಗೊಂಡು ಹಾಕಿದಾರಲ್ಲ ಮೊದಲನೇ ಮ್ಯಾಚು. ಸೊ ಅದೇ ರೀತಿ ಕ್ರಿಕೆಟ್ ಆಸ್ಟ್ರೇಲಿಯಾರೂ ಸ್ವಲ್ಪ ಬಕೆಟ್ ಹಿಡಿದ್ಬಿಟ್ಟು ಇಂಡಿಯಾದಲ್ಲಿ ಆಡ್ಸೋಣ ಅನ್ನೋ ಥರ ಏನೋ ಇರ್ಬೋದೇನೋ. ಅದೇನು ಕಮಿಟ್ಮೆಂಟು ನನಗಂತೂ ಗೊತ್ತಿಲ್ಲ. ಸೊ ಅವ್ರವ್ರ ಹೋಮಲ್ಲಿ ಅವ್ರವ್ರು ಆಡೋದು ಚೆನ್ನಾಗಿರುತ್ತೆ. ಇಲ್ಲಿ ಬಂದು ಆಡೋದೇನೋ ನ್ಯೂಟ್ರಲ್ ಬೆಲೆಯಲ್ಲಿ ಆಡೋದೇನು ಹಿಂಗೆ ಕಿತ್ಕುಡಿ ಹಾಕೋದು. ಅಲ್ಲೇ ಫ್ಯಾನ್ಸ್ಗಳಿದ್ದಾರೆ ಗುರು, ಅಲ್ಲಿ ಏನು ಫ್ಯಾನ್ಸ್ ಇಲ್ಲ ಅಂತೇನಿಲ್ಲ. ಏನೋ ಜಿಂಬಾಬ್ವೆನೋ ಅವರು ಇವರು ಯಾರೋ ಬಂದ್ಬಿಟ್ಟು ಆಡ್ತಾರೆ ಅಂತಂದರೆ, ಜಿಂಬಾಬ್ವೆನೋ ಬೇರೆ ಯಾವ್ದಾದ್ರು ಚಿಕ್ಕ ನೇಷನ್ಗಳು ಬಂದು ಆಡ್ತಾರೆ ಅಂತಾರೆ ಇಂಡಿಯಾದಲ್ಲಿ, ಓಕೆ. ಸೊ ಇವ್ರು ಸಖತ್ತಾಗಿರೋಂಥ ನೇಷನ್ಗಳು ಬಂದ್ಬಿಟ್ಟು ಆಡ್ತಾರೆ ಅಂತಂದ್ರೆ ಏನು ಮಾಡೋದಕ್ಕೆ ಅಂತ ಹೊರಟಿದ್ದಾರೆ. ಅಪ್ಡೇಟ್ ನಂಬರ್ 9 ಬರ್ತಾ ಇದೆ ಅಪ್ಡೇಟು ಅಜಿಂಕ್ಯ ರಹಾನೆ ರಿಲೇಟೆಡು. ಅಜಿಂಕ್ಯ ರಹಾನೆ ಅವರು ಇವಾಗ ದಿ 100 ಲೀಗಲ್ಲಿ ಕಾಮೆಂಟ್ರಿ ಪ್ಯಾನಲ್ನ ಜಾಯ್ನ್ ಆಗಿದ್ದಾರಂತೆ ಮಗ. ಇನ್ನು ರಿಟೈರ್ಮೆಂಟ್ ಅನೌನ್ಸ್ ಮಾಡಿಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ. ಇನ್ನೂ ಅವರು ಒಂಥರ ಒಂದು ಇದರಲ್ಲೇ ಇದ್ದಾರೆ, ಒಂದು ಬೆಲಿ ಫ್ಯಾಕ್ಟರಲ್ಲೇ ಇದ್ದಾರೆ, ಹೋಪಲ್ಲೇ ಇದ್ದಾರೆ. ಇಂಡಿಯನ್ ಟೀಮಿಗೆ ಕಮ್ ಬ್ಯಾಕ್ ಮಾಡ್ತೀನಿ ನಾನು, ಮತ್ತೆ ವಾಪಸ್ ಬರ್ತೀನಿ ಅಂತ. ಬಟ್ ಇವಾಗ ಒಂಥರ ಹೆಂಗಿದೆ ಅಂತಂದರೆ, ದಿನೇಶ್ ಕಾರ್ತಿಕ್ ಇದೇ ಥರ ಕಮೆಂಟ್ರಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಇವ್ರನ್ನ ಇವಾಗ ಸ್ಟಾರ್ಟಿಂಗ್ ಸ್ಟೇಜು. ಬಟ್ ದಿನೇಶ್ ಕಾರ್ತಿಕ್ ಒಂದು 3-4 ವರ್ಷ ಕಮೆಂಟ್ರಿ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಇಂಡಿಯನ್ ಟೀಮಿಗೆ ಕಮ್ ಬ್ಯಾಕ್ ಮಾಡಿದ್ರು 2022 ವರ್ಲ್ಡ್ ಕಪ್ ಟೈಮಲ್ಲಿ. ಸೊ ಅದು ಒಂಥರ ಗ್ರೇಟ್ನೆಸ್ ಅಂತ ಹೇಳಬೇಕು. ಇವರು ಅದೇ ಥರ ಕಮ್ ಬ್ಯಾಕ್ ಮಾಡ್ತಾರ, ದಿನೇಶ್ ಕಾರ್ತಿಕ್ ಕಮ್ ಬ್ಯಾಕ್ ಮಾಡ್ದಂಗೆ ಇಂಡಿಯನ್ ಟೀಮಿಗೆ ಕಾದು ನೋಡಬೇಕು. ಒಳ್ಳೆ ಪ್ಲೇಯರು ಅಜಿಂಕ್ಯ ರಹಾನೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟವಾಗಿದ್ರು ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗಿರೋ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಹೋದ್ರು ಸಿಂಗ್ ಮಗ.